12 ರಾಶಿಗಳ ಫಲಾಫಲವನ್ನು ನೋಡ್ತಾ ಇದ್ವಿ. ಈಗಾಗಲೇ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳ್ಕೊಟ್ಟಿದ್ದಾರೆ. ಇನ್ನುಳಿದ ರಾಶಿಗಳ ಬಗ್ಗೆ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ ಉಳಿದಿರುವಂಥದ್ದು ಇನ್ನೂ 12 ರಾಶಿಗಳಲ್ಲಿ ಇನ್ನು 9 ರಾಶಿ ಇದೆ. ಅದರಲ್ಲಿ ಕರ್ಕಾಟಕ, ಸಿಂಹ ಮತ್ತು ಕನ್ಯಾ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ ಚಂದ್ರ ಸ್ವಕ್ಷೇತ್ರದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಆರೋಗ್ಯದಲ್ಲಿ ಚೇತರಿಕೆ, ಸ್ವಂತ ವ್ಯಾಪಾರದಲ್ಲಿ ಲಾಭಗಳು ಉಂಟಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ, ಸ್ತ್ರೀಯರಿಗೆ ಬಲ, ಸೌಕರ್ಯ ತುಂಬ ಚೆನ್ನಾಗಿದೆ. ಚಂದ್ರ ಸ್ವಕ್ಷೇತ್ರದಲ್ಲಿ ಸಂಚರಿಸಿದ್ರೆ ದೇಹದಲ್ಲಿ ಒಂದು ಬಲ ಇರುತ್ತೆ. ಎಷ್ಟು ಸ್ವಲ್ಪ ಸುಸ್ತು ಆಯಾಸ ಇದ್ದರೂ ಅದನ್ನು ತೋರಿಸ್ಕೊಳ್ದೆ ನಡೀತಾ ಇದೆ, ಕೆಲಸ ಮಾಡ್ತಾ ಆ ರೀತಿಯ ಒಂದು ಸ್ಟಫ್ನೆಸ್ ಅಂತೀವಲ್ಲ ಶರೀರಕ್ಕೆ ಆ ರೀತಿಯಲ್ಲಿ ಇರ್ತದೆ. ತುಂಬ ಚೆನ್ನಾಗಿದೆ, ಅದು ಒಳ್ಳೆಯದು. ಮತ್ತು ಲಾಭವು, ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು, ಶತ್ರುಗಳು ಇನ್ನೇನೋ ತಕರಾರು ಇದ್ದರೆ ಅದನ್ನು ಬಿಡಿಸ್ಕೊಳ್ಳೋ ಕೌಶಲ್ಯಗಳು ಇದೆಲ್ಲ ತುಂಬ ಚೆನ್ನಾಗಿದೆ ಈ ವಾರದಲ್ಲಿ. ಹೀಗಾಗಿ ನಿಮಗೆ ಅಷ್ಟೇನು ತೊಡಕುಗಳನ್ನು ಕಾಣಲಾರ್ರಿ. ಹೀಗಾಗಿ ಆತಂಕ ಬೇಡ, ಧೈರ್ಯವಾಗಿರಬಹುದು. ಚಂದ್ರನ ಬಲವೇ ಚಾಂದ್ರ ಬಲಂತು ನಿಖಿಲ ಗ್ರಹ ವೀರ್ಯ ಬೀಜಂ ಅಂತ ಹೇಳುತ್ತೆ. ಹೀಗಾಗಿ ಚಂದ್ರನ ಬಲ ಒಂದಿದ್ದರೆ ಸಾಕು, ಉಳಿದಿದ್ದೆಲ್ಲ ಹೇಗೋ ನಿಭಾಯಿಸಬಹುದು ಅಂತ. ಅಂಥದ್ದೊಂದು ಮನೋಬಲ ಇದೆ. ಮನೋಬಲ ಇದ್ದರೆ ಸಾಕಾಗುತ್ತೆ. ಆಕಾಶದಲ್ಲಿರೋ ಗ್ರಹತಾರೆಗಳ ಬಲ ಬೇಕಾಗಿಲ್ಲ ಅಂತಲೂ ಒಂದು ಉಕ್ತಿ ಇದೆ. ಹೀಗಾಗಿ ಧೈರ್ಯವಾಗಿರಿ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಕರ್ಕಟಕ ಧೈರ್ಯ, ಸಾಹಸ ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ, ಸಹಕಾರ, ದ್ರವ ರುಚಿ ಪದಾರ್ಥ ವ್ಯಾಪಾರಿಗಳಿಗೆ ಅಥವಾ ಅದರಲ್ಲಿ ಆಸಕ್ತಿ, ಅದರಲ್ಲಿ ಆ ಕ್ಷೇತ್ರಗಳ ಅಭಿವೃದ್ಧಿ ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯವ್ರಿಗೆ ಅಥವಾ ಇನ್ಯಾವುದೋ ಕಾಂಡಿಮೆಂಟ್ಸು ಮತ್ತೊಂದು ಈ ರೀತಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಏನು ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಮಾಂದ್ಯ ಸಂಚರಿಸೋದು ದಾಂಪತ್ಯದಲ್ಲಿ ಮನಸ್ತಾಪಗಳು, ವ್ಯಾಪಾರ ವಹಿವಾಟು, ದೂರ ಪ್ರಯಾಣ, ಇನ್ನೆಲ್ಲೋ ವಿದೇಶಕ್ಕೋ ಮತ್ತೊಂದು ಕಡೆಗೋ ವಿಮಾನ ಪ್ರಯಾಣ ಮತ್ತೊಂದು ಈ ಥರ ಇದ್ದರೆ ಅದರಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಅಲ್ಲಿ ಏನೋ ಕಾಯೋದು ಅಥವಾ ಇನ್ನೇನೋ ಅಲ್ಲಿ ರಗಳೆ ಗಲಾಟೆ ಈ ರೀತಿಯ ಸಾಧ್ಯತೆ ಶುಕ್ರವಾರ ಶನಿವಾರ ಇದೆ. ಹೀಗಾಗಿ ವಾರಾಂತ್ಯದಲ್ಲಿ ಎಲ್ಲರೂ ಟ್ರಿಪ್ಪು ಮತ್ತೊಂದು ಟ್ರಾವೆಲೋ ಮತ್ತು ಯೋಚನೆ ಮಾಡಿದರೆ ಸ್ವಲ್ಪ ಹುಷಾರು, ಎಚ್ಚರ ವಹಿಸ್ಕೊಳ್ಳಿ, ತಾಳ್ಮೆ ಇಟ್ಕೊಳ್ಳಿ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಇದನ್ನು ಇಷ್ಟೇ. ಜ್ಯೋತಿಷ್ಯ ಅಂತಂದ್ರೆ ಏನಪ್ಪ ಅಂತಂದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ನಾನು ಹೇಗೆ ವರ್ತಿಸಬೇಕು ಇದೇ ವಸ್ತುತಃ. ಇನ್ನೇನೋ ಮಿರಾಕಲ್ ಆಗಿಬಿಡುತ್ತೆ, ಇನ್ಯಾವುದೋ ಪವಾಡ, ಇದೆಲ್ಲ ಭ್ರಮೆ. ಅರ್ಥ ಆಯ್ತಾ? ಹೀಗಾಗಿ ಈ ದಾರಿ ಹೇಗಿದೆ ಅಂತ ತೋರಿಸ್ತಾ ಇದೆ ಈ ಉಪಕರಣ. ಹೀಗಾಗಿ ಈ ದಾರಿ ನೋಡಿಕೊಳ್ಳೋದು ಬಹಳ ಒಳ್ಳೆಯದು. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಸ್ಮರಣೆ ಮಾಡಿಕೊಳ್ಳಿ. ವಿಷ್ಣುವಿನ ಸ್ಮರಣೆಯಿಂದ ತೊಡಕುಗಳೆಲ್ಲ ನಿವಾರಣೆಯಾಗುತ್ತೆ. ಗ್ರಹಗಳ ತೊಡಕುಗಳು ಹೇಗೆ ನಿವಾರಣೆ ಅಂದರೆ ಭಗವಂತನ ಆರಾಧನೆಯಿಂದ, ಭಗವಂತನಿಗೆ ಆಸಕ್ತಿ, ನಂಬಿಕೆಗೆ ಆಸಕ್ತಿ ಇದೆ ಮಾಡಿ. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಸಾಹಸ ಪ್ರದರ್ಶನ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಲಾಭ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಆತ್ಮೀಯರಿಂದ ಸಂತೋಷ ಇತ್ಯಾದಿ ಕಾಣ್ತೀರಾ. ಚೆನ್ನಾಗಿದೆ. ವೃತ್ತಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲಗಳು, ಸಾಹಸಗಳು ಕಾಣ್ತಕ್ಕಂಥದ್ದು. ಅಲ್ಲಿ ಏನೋ ಒಂದು ಶೌರ್ಯ ಪ್ರದರ್ಶನ ಮಾಡಿ ನಾನು ಸಾಧನೆ ಮಾಡಿದೆ ಅಂತಕ್ಕಂಥ ಒಂದು ಹೆಮ್ಮೆ ಇದೆಯಲ್ಲ ಅದು ಉಂಟಾಗುತ್ತೆ ಈ ಒಂದು ವಾರದಲ್ಲಿ. ಚೆನ್ನಾಗಿದೆ, ಒಳ್ಳೆಯದು, ತೊಂದರೆ ಇಲ್ಲ. ಆದರೆ ಸ್ವಲ್ಪ ಓಡಾಟ, ವ್ಯಯ ಇದನ್ನು ಸೂಚಿಸ್ತಾ ಇದೆ. ಹೆಚ್ಚು ಖರ್ಚು ಮಾಡಿಬಿಡ್ತೀರಾ. ಅದು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಇರ್ತದೆ ಆ ಖರ್ಚು. ಅದೇ ನಿಮಗೆ ಸ್ವಲ್ಪ ಹೊರೆ ಆಗಬಹುದು. ಹೀಗಾಗಿ ಗಮನ ಇರಲಿ. ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಕೂಡ ನಿಮಗೆ ಹೊರೆ ಆಗಬಾರ್ದು, ತಕ್ಕ ಮಟ್ಟಿಗೆ ಇರಬೇಕು. ಆ ರೀತಿಯಲ್ಲಿ ಆಲೋಚನೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಉಳಿದ ಹಾಗೆ ಚೆನ್ನಾಗಿದೆ. ತೀರಾ ಏನು ತ್ರಾಸು ಪಡುವಂಥ ಯಾವುದೇ ಲಕ್ಷಣ ಇಲ್ಲ. ಇನ್ನು ವಾರಾಂತ್ಯ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರಾಂತ್ಯದಲ್ಲಿ ನಿಮಗೆ ಸಾಲ, ಶತ್ರುಗಳ ಬಾಧೆ ಇದೆ. ವೃತ್ತಿಯಲ್ಲಿ ಅನುಕೂಲ ಯಥಾ ಪ್ರಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಆರೋಗ್ಯದಲ್ಲಿ ಏರುಪೇರು. ವ್ಯಯಾಧಿಪತಿ ಧನಸ್ಥಾನದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಈ ವಾರ ಇಡೀ ಏನಪ್ಪ ಆಗುತ್ತೆ ಅಂದರೆ ಹೆಣ್ಣುಮಕ್ಕಳು ಬಹಳ ಗಮನ ಇಟ್ಟುಕೊಳ್ಳಿ. ಇನ್ನೆಲ್ಲೋ ಹೋಗಿರ್ತೀರ, ಇನ್ಯಾವುದೋ ಪ್ರಯಾಣವೋ ಅಥವಾ ಇನ್ಯಾವುದೋ ಸ್ನೇಹಿತರ ಜೊತೆಗೋ ಹೋಗಿದ್ದೀನಿ ಅಂದರೆ ಎದ್ವಾ ಖರ್ಚು ಮಾಡಿಬಿಡೋ ಒಂದು ಮನಸ್ಸು ಉಂಟಾಗ್ಬಿಡುತ್ತೆ. ಹೀಗಾಗಿ ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಕೊಳ್ಬೇಕು. ಖರ್ಚಾಗುತ್ತೆ ಈ ವಾರದಲ್ಲಿ ಹೀಗಿದೆ, ಹೀಗಾಗಿ ನಾನು ಕಂಟ್ರೋಲಲ್ಲಿ ನಾನು ಇರಬೇಕು, ಚಿತ್ತು ಕೆರಳಿಸ್ಕೊಳ್ಬಾರ್ದು, ಮನಸ್ಸನ್ನು ಈ ಥರದ್ದೆಲ್ಲ ಯೋಚನೆ ಮಾಡ್ಕೊಳ್ಳಿ. ಮುಖ್ಯವಾಗಿ ವಾರದ ಅಂತ್ಯದ ವೇಳೆಗೆ ಸ್ವಲ್ಪ ಸಾಲ ಮಾಡಿ ಆದರೂ ಖರ್ಚು ಮಾಡಬೇಕಾದ ಪರಿಸ್ಥಿತಿ, ಒತ್ತಡ, ಬಯಕೆಗಳ ಒತ್ತಡ ಹೇಗಾಗುತ್ತೆ ಅಂದರೆ ಹಾಗೆ ಮಾಡಿಸುತ್ತೆ ನಮ್ಮ ಹತ್ರ. ಹೀಗಾಗಿ ಅದರ ಕಡೆಗೆ ಗಮನ ಇರಲಿ. ಅದು ಬಹಳ ಪ್ರಧಾನವಾದದ್ದು ಈ ವಾರದಲ್ಲಿ ಸಿಂಹರಾಶಿಯವರಿಗೆ. ಪರಿಹಾರಕ್ಕೆ ಏನಪ್ಪ ಅಂದರೆ ಶಿವಸಹಸ್ರನಾಮ ಹೇಳ್ಕೊಳ್ಳಿ. ಜೊತೆಗೆ ನೀವು ತಪ್ಪದೆ ನಾಳೆ ಬರ್ತಕ್ಕಂಥ ಮಂಗಳವಾರ ದಿವಸ ಅಂಗಾರಕ ಸಂಕಷ್ಟ ವ್ರತದಲ್ಲಿ ಪಾಲ್ಗೊಳ್ಳಿ. ಅದು ತುಂಬ ಸಹಾಯ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.